लास्ट टाइम ಬರ್ನಾಗನೆ ಆಲ್ಮೋಸ್ಟ್ ಪೂರ ಕಂಪ್ಲೀಟ್ ಆಯಿತು ಇತ್ತೆ ಪೂರ ಲೈಟಿಂಗ್ ಪೂರ ಆದ ನಲ್ಲ ಬಾರಿ ಪೂರ್ಲ ಅದನ್ನ ಐ ಥಿಂಕ್ ನಮ್ಮ ಓಲ್ ಕರ್ನಾಟಕದ ಓಲ್ಲ ಇಂಚಿನ ದೇವಸ್ಥಾನ ಯಾನಂದ ತುತ್ತುಜಿ ಬಾರಿ ಪೂರ್ಲ ದೇವಸ್ಥಾನ ಕಿಂಜರದ ಇಂಚಿಲ ಬರೋದಿತ್ತಾನು ಬಟ್ ಅದಾಗ ಮಾರಿಗುಡಿ ಏವೈತೆ ಇತ್ತದ ಮಾರಿಗುಡಿ ಏವೈತೆ ತುಂಬ ಸುಂದರವಾಗಿರಂತಹ ದೇವಸ್ಥಾನ ಅಂದರೆ ಎಲ್ಲ ಭಕ್ತಾದಿಗಳೆಲ್ಲ ಸೇರಿನೇ ಇದಕ್ಕೆ ಹಣ ಗೂಡಿಸಿ ಏನೋ ಕಟ್ಟಿರುವಂಥ ದೇವಸ್ಥಾನ ಐ ಥಿಂಕ್ ಇಷ್ಟು ಚೆನ್ನಾಗಿರೋದು ಅಂದರೆ ಇದರದ್ದು ವಿಶೇಷತೆ ಏನಂತಂದರೆ ಫಸ್ಟ್ ಆಫ್ ಆಲ್ ಜಾಸ್ತಿ ಸಿಮೆಂಟ್ ಎಲ್ಲ ಯಾವುದು ಯೂಸ್ ಮಾಡಿಲ್ಲ, ಬರೀ ಕಲ್ಲುಗಳನ್ನೇ ಯೂಸ್ ಮಾಡ್ಕೊಂಡು ಕಟ್ಟಿರೋಂಥ ದೇವಸ್ಥಾನ. ಅದು ಬರೀ ನಾವು ಹಳೆಗಾಲದಲ್ಲಿ ಕಟ್ಟಿರುವಂಥ ದೇವಸ್ಥಾನಗಳನ್ನು ಆ ಥರ ನೋಡಿರ್ತೀವಿ, ಬಟ್ ಇತ್ತೀಚೆಗೆ ಕಟ್ಟಿರೋ ದೇವಸ್ಥಾನಗಳಲ್ಲಿ ಇಷ್ಟು ವಿಶೇಷವಾಗಿ ಕಟ್ಟಿರೋ ದೇವಸ್ಥಾನ ನೋಡಿಲ್ಲ ಎಲ್ಲೂ. ಅದೇ ಭಾಳ ಸುಂದರವಾಗಿದೆ. ಜಾತ್ರೆ ನಡೀತಾ ಇತ್ತು, ಮಾರಿ ಪೂಜೆ ನಡೀತಾ ಇತ್ತು. ಆವಾಗ ತಂದೆ ಜೊತೆಗೆ ಭಾವ ಜೊತೆಗಂತೂ ಸುಮಾರು ಸಲ ಬಂದಿದ್ದೀನಿ, ಬಟ್ ತಂದೆ ಜೊತೆಗೆ ಒಂದು 4-5 ಸಲ ರಾತ್ರಿ ಕೆಲವೊಂದು ಪದ್ಧತಿಗಳು ನಡೆಯುತ್ತೆ, ಸೊ ಅದನ್ನು ನೋಡೋಕ್ಕೆಲ್ಲ ಬಂದಿದ್ದೆ ನಾನು. ಐ ಥಿಂಕ್ ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಜನರು ಬರ್ತಾರೆ. ಇವಾಗ ಇವ್ರು ಹೇಳ್ತಿದ್ದಂಗೆ ಬರೀ ಮಂಗಳವಾರ ಮಾತ್ರ ಇಲ್ಲಿ ಜಾಸ್ತಿ ಜನ ಬರ್ತಾಯಿದ್ರು, ಬಟ್ ಇನ್ನೂ ಮೋಸ್ಟ್ಲಿ ಬೆಳಿಗ್ಗೆ ಸಂಜೆವರೆಗೂ ಎಲ್ಲ ಪ್ರತಿ ವಾರ ಉದ್ದಕ್ಕೂ ದಿನಕ್ಕೂ ಜನ ಬರೋಕ್ಕೆ ಶುರು ಮಾಡ್ತಾರೆ. ಇವು ಸದ್ಯಕ್ಕಂತೂ ಮೋಸ್ಟ್ಲಿ ಹತ್ತಿರದಲ್ಲಿ ಇರುವಂತಹ ಸುಮಾರು ನಾವು ಜಾಗಗಳಿಂದ ಮಂಗಳೂರಿಂದ ಈ ಕಡೆ ಕುಂದಾಪುರದಿಂದೆಲ್ಲ ಬರ್ತಾ ಇದ್ದಾರೆ. ಇನ್ನು ಕರ್ನಾಟಕಾದ್ಯಂತ ಎಲ್ಲರೂ ಜನರು ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ನಾನು ಹೇಳಿದ್ನಲ್ಲ, ಅಂದರೆ ಕರ್ನಾಟಕದವ್ರು ಎಲ್ಲರೂ ಬರಬೇಕು. ಸಿನಿಮಾ ಇಂಡಸ್ಟ್ರಿ ಅವರೇನು ಕರ್ನಾಟಕದಲ್ಲಿರೋದು, ಪ್ರತಿಯೊಬ್ಬರು ಬರಲಿ. ಥ್ಯಾಂಕ್ ಯು.